ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ತೀರಿಸಲು ದೇವರಿಗೆ ಹಲವಾರು ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಕೊಡುತ್ತಾರೆ. ಆದರೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಅಂದರೆ ಚಿನ್ನ, ಬೆಳ್ಳಿ, ಹಣ ಯಾವುದೇ ವಸ್ತುಗಳನ್ನು ಭಕ್ತಾದಿಗಳಿಂದ ಅಪೇಕ್ಷಿಸುವುದಿಲ್ಲ. ಈ ದೇವಿ ಭಕ್ತಾದಿಗಳ ಇಷ್ಟಾರ್ಥ ಪೂರೈಕೆಗಾಗಿ ಅಪೇಕ್ಷಿಸುವುದು ಬರೀ ಕರ್ಪೂರ ಮಾತ್ರ. ಅಷ್ಟೇ ಅಲ್ಲದೆ ಈ ದರ್ಶನ ಭಕ್ತಾದಿಗಳಿಗೆ ದೊರಕುವುದು ಕೇವಲ 10 ದಿನ ಮಾತ್ರ. ಗುರುಗಳು ಕೊಟ್ಟ ಅಳತೆ ದಾರದಂತೆ ವಿಗ್ರಹವನ್ನು ತಯಾರು ಮಾಡಲು ಶಿನ ಮತ್ತು ಕಡಲೆ ಹಿಟ್ಟನ್ನು ಬಳಸಿ ಗೌರಿಯ ಮೂರ್ತಿಯನ್ನು ತಯಾರಿಸುತ್ತಾರೆ. ನಂತರ ದೇವಿಯ ಮೂರ್ತಿಯನ್ನು ಗ್ರಾಮದೊಳಗಿರುವ ದೇವಾಲಯದಲ್ಲಿ ಸ್ಥಾಪಿಸುತ್ತಾರೆ. ಕೋಡಿ ಮಠದ ಸ್ವಾಮೀಜಿಗಳು ಚಿನ್ನದ ಮೂಗುತಿಯನ್ನು ತೊಡಿಸುವ ಮೂಲಕ ಈ ವಿಗ್ರಹಕ್ಕೆ ಜೀವ ಬರುತ್ತದೆ ಎಂದು ಭಕ್ತರು ನಂಬಿದ್ದಾರೆ. ಮಾಡಾಳು ಗೌರಮ್ಮ ಬಂಗಾರದ ಮೂಗುತಿಯನ್ನು ಬಿಟ್ಟರೆ ಯಾವುದೇ ಬಂಗಾರವನ್ನು ಧರಿಸುವುದಿಲ್ಲ. ಈ ವಿಶಿಷ್ಟ ದೇವಾಲಯವಿರುವುದು ಅರಸೀಕೆರೆ ತಾಲೂಕಿನ ಮಾಡಾಳು ಎಂಬ ಗ್ರಾಮದಲ್ಲಿ. ಈ ದೇವಿಯ ಹೆಸರು ಮಾಡಾಳು ಗೌರಮ್ಮ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಿಯನ್ನು ನೋಡಲು ರಾಜ್ಯದ ವಿವಿಧ ಮೂಲೆಗಳಿಂದ 1/2 ಕೋಟಿಗಿಂತಲೂ ಹೆಚ್ಚು ಜನ ಇಲ್ಲಿಗೆ ಬರುತ್ತಾರೆ. ಕೇವಲ 10 ದಿನದಿಂದ ನಡೆಯುವಂತಹ ಈ ಸಂದರ್ಭದಲ್ಲಿ ಬೇಡಿಕೊಂಡ ಎಲ್ಲ ಬೇಡಿಕೆಗಳು ಈಡೇರುತ್ತವೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿ ಇದೆ. ಭಕ್ತರ ನಂಬಿಕೆಯಂತೆ 9 ದಿನ ದೇವಿಯನ್ನ ಪೂಜಿಸಿ 10ನೇ ದಿನದಂದು ದೇವಿಯ ಉತ್ಸವವನ್ನು ನಡೆಸಿ ವಿಸರ್ಜನೆಯನ್ನು ಮಾಡಲಾಗುತ್ತದೆ. ಆ ವಿಸರ್ಜನೆಯ ಮುನ್ನ ಮೂಗುತಿಯನ್ನು ಕೋಡಿ ಮಠದ ಸ್ವಾಮೀಜಿಗಳು ತೆಗೆಯುತ್ತಾರೆ. ಪ್ರತಿಷ್ಠಾಪನೆಯಾದ ದಿನದಿಂದಲೂ ಜಾತ್ರೆಯ ರೀತಿಯಲ್ಲಿ ನಡೆಯುತ್ತದೆ. ಇಲ್ಲಿ ಬರುವ ಭಕ್ತಾದಿಗಳಿಗೆ ಪ್ರತಿದಿನವೂ ಅನ್ನದಾಸೋಹ